13ನೇ ಸತತ ಸ್ವಾತಂತ್ರ್ಯ ದಿನದ ಭಾಷಣವಾಗಲಿದೆ. ಹೀಗಾಗಿ ಇದೀಗ ಇಡೀ ದೇಶದ ಚಿತ್ತ ಕೆಂಪು ಕೋಟೆಯತ್ತ ನೆಟ್ಟಿದೆ. ದೇಶದ ಅಭಿವೃದ್ಧಿಯ ಬಗ್ಗೆ ಏನು ಸಂದೇಶವನ್ನು ಕೊಡುತ್ತಾರೆ, ಯುವಕರಿಗೆ ಯಾವ ರೀತಿಯ ಕರೆಯನ್ನು ಕೊಡುತ್ತಾರೆ, 2047ರ ವಿಕಸಿತ ಭಾರತದ ಗುರಿ ಏನು, ದೇಶದ ಭದ್ರತೆ ಹಾಗೂ ಆರ್ಥಿಕ ಪ್ರಗತಿ ಬಗ್ಗೆ ಏನು ಹೇಳಲಿದ್ದಾರೆ, ಯಾವುದಾದರೂ ಹೊಸ ಘೋಷಣೆ ಹೊರಬೀಳುವಂತಹ ಸಾಧ್ಯತೆಗಳು ಇದ್ದಾವ ಅನ್ನುವಂಥ ಒಂದಿಷ್ಟು ಕುತೂಹಲ ಕೂಡ ಮೂಡಿದೆ. ಇನ್ನು ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಒಂದೇ ಮಾತರಂಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಮೆಲುಕು ಹಾಕುತ್ತಾ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿವೆ. ಒಂದೆಡೆ ರಾಜ್ಘಾಟ್ನಲ್ಲಿ ಗಾಂಧೀಜಿಗೆ ಮೋದಿ ನಮನ, ಮತ್ತೊಂದು ಕಡೆ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣಕ್ಕೆ ಎಲ್ಲ ರೀತಿಯ ಸಿದ್ಧತೆ, ದೇಶದ ಮೂಲೆ ಮೂಲೆಗೂ ತಿರಂಗ ಹಾರಾಟ, ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಇದೀಗ ರಾಜ್ಘಾಟ್ನಿಂದ ಕೆಂಪು ಕೋಟೆಯತ್ತ ಮೋದಿ ಪ್ರಯಾಣ ಮಾಡಿದ್ದಾರೆ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ಕೂಡ ನೆರವೇರುತ್ತೆ. ಆ ಬಳಿಕ ದೇಶವನ್ನ ಉದ್ದೇಶಿಸಿ ಮೋದಿ ಭಾಷಣವನ್ನ ಕೂಡ ಮಾಡ್ತಾರೆ. ಹೀಗಾಗಿ ಪ್ರಧಾನಿ ಮೋದಿಯವರ ಇಂದಿನ ಭಾಷಣದಲ್ಲಿ ಯಾವ ಪ್ರಮುಖ ವಿಚಾರಗಳು ಪ್ರಸ್ತಾಪವಾಗಲಿದೆ, ಯಾವ ಹೊಸ ಸಂದೇಶ ನೀಡಲಿದ್ದಾರೆ ಎಂಬುದರತ್ತ ಇಡೀ ದೇಶದ ಗಮನ ನೆಟ್ಟಿದೆ. Awaiting the arrival of the Honorable Prime Minister, especially the youth power, the best in our country, who will take the torch forward, the NCC cadets, and every audience member in this vast ocean. A whole view of the arena coming to you from a specially mounted Doordarshan camera. Everyone awaiting, everyone excited, looking around as to when the Prime Minister shall arrive. The Raksha Mantri and the Raksha Rajya Mantri happily awaiting the arrival of the Prime Minister at the ramparts. लाल किले की प्राचीर के ठीक सामने ज्ञान पथ पर जो एनसीसी कैडेट्स मौजूद हैं, जो युवा शक्ति मौजूद है, ಯಸ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಗಣ್ಯಾತಿ ಗಣ್ಯರು प्रधानमंत्री महोदय देश को संबोधित करेंगे. ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರಿಗೆ वापसी हो रही होगी. ಕಾಯುತ್ತಿರುವಂತಹ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದೇಶದ ಮೂಲೆ ಮೂಲೆಗೂ ಇವತ್ತು ದೇಶಭಕ್ತಿಯ ಸಂಭ್ರಮ, ಎಲ್ಲೆಲ್ಲೂ ತಿರಂಗ ಹಾರಾಟ, ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ದೇಶದಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಇತ್ತ ರಾಷ್ಟ್ರ ರಾಜಧಾನಿ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯ ಸ್ವಾತಂತ್ರ್ಯೋತ್ಸವದ ಪ್ರಮುಖ ಕೇಂದ್ರವಾಗಿದೆ. ಅದರ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದು ಕೆಂಪು ಕೋಟೆಯ ಕೋಟೆ ಗೋಡೆಯಿಂದ ಮೋದಿಯವರ 13ನೇ ಸತತ ಸ್ವಾತಂತ್ರ್ಯ ದಿನದ ಭಾಷಣವಾಗಲಿದೆ. ಪ್ರಧಾನಿ ಧ್ವಜಾರೋಹಣದ ಬಳಿಕ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ದೇಶದ ಅಭಿವೃದ್ಧಿಯಾಗಿರಬಹುದು, ಯುವಶಕ್ತಿ, ಭದ್ರತೆ, ಆರ್ಥಿಕ ಪ್ರಗತಿ ಹಾಗೂ 2047ರ ವಿಕಸಿತ ಭಾರತ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳು ಭಾಷಣದಲ್ಲಿ ಪ್ರಸ್ತಾಪವಾಗುವ ನಿರೀಕ್ಷೆ ಕೂಡ ಇದೆ. ಈ ಬಾರಿಯ ಸ್ವಾತಂತ್ರ್ಯೋತ್ಸವಕ್ಕೆ ಮತ್ತೊಂದು ವಿಶೇಷತೆ ಇದೆ. ಕೆಂಪು ಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮೊದಲ ಬಾರಿಗೆ ರಾಷ್ಟ್ರಗೀತೆಯ ಮೊದಲು ಒಂದೇ ಮಾತರಂ ಗಾಯನಕ್ಕೆ ವಿಶೇಷ ಸ್ಥಾನವನ್ನ ನೀಡಲಾಗಿದೆ. ಈಗ ನರೇಂದ್ರ ಮೋದಿಯವರು ಕೆಂಪು ಕೋಟೆಯತ್ತ ಆಗಮಿಸ್ತಾ ಇದ್ದಾರೆ. ಅದರ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ ನರೇಂದ್ರ ಮೋದಿ ಅವರಿಗೋಸ್ಕರ.